ನೈಜ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡುವುದರಲ್ಲಿ ಖ್ಯಾತರಾಗಿರುವಂತಹ ಎಂ.ಆರ್. ರಮೇಶ್ ನಿರ್ದೇಶನದ ಗೇಮ್ ಚಿತ್ರ ಈಗ ವಿವಾದಕ್ಕೆ ಸಿಲುಕಿದೆ. ಇದುವರೆಗೂ ಗೇಮ್ ಚಿತ್ರದ ಕತೆ IPLನಲ್ಲಿ ನಡೆಯುವ ಬೆಟ್ಟಿಂಗ್ ದಂಧೆ ಕುರಿತು ಸಿನಿಮಾ ಅಂತ ಹೇಳಲಾಗ್ತಾ ಇತ್ತು. ಆದರೆ ಚಿತ್ರದ ನಾಯಕಿಯಾಗಿ ಮನಿಷಾ ಕೊಯಿಲಾರ ಎಂಟ್ರಿಯ ನಂತರ ಕಥೆಗೆ ತಿರುವು ಸಿಕ್ಕಿದ್ದು ಕೇಂದ್ರದ ಮಾಜಿ ಮಂತ್ರಿ ಶಶಿ ತರೂರ್ ಅವರ ದಿವಂಗತ ಪತ್ನಿ ಸುನಂದಾ ಪುಷ್ಕರ್ ಅವರ ಕೊಲೆ ರಹಸ್ಯ ಕುರಿತಾದಂಥ ಕಥೆಯಾಧರಿಸಿದ ಸಿನಿಮಾ ಎಂಬ ಮಾಹಿತಿ ಹೊರಬಿದ್ದಿದೆ. ಹಾಗಿದ್ರೆ ಇದು ಯಾರ ಜೀವನಾಧಾರಿತ ಸಿನಿಮಾ ಎಂಬುದಕ್ಕೆ ನಿರ್ದೇಶಕ ಎಂ.ಆರ್. ರಮೇಶ್ ಅವರು ಇದು ಮರ್ಡರ್ ಮಿಸ್ಟರಿ, ಸುನಂದಾ ಪುಷ್ಕರ್ ಕೊಲೆ ಕಥೆಯೇ ಅಥವಾ IPLನಲ್ಲಿ ನಡೆಯುವ ಬೆಟ್ಟಿಂಗ್ ಕಥೆಯೇ ಎಂಬುದನ್ನು ಸಿನಿಮಾ ರಿಲೀಸ್ನ ನಂತರ ಜನರು ನೋಡಿ ಡಿಸೈಡ್ ಮಾಡಲಿ ಎಂಬ ಮಾತನ್ನು ತಿಳಿಸಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಸುನಂದಾ ಪುಷ್ಕರ್ ಪಾತ್ರದಲ್ಲಿ ಮನಿಷಾ ಕೊಯಿರಾಲ್ ಕಾಣಿಸಿಕೊಳ್ತಾ ಇದ್ದು ಶಶಿ ತರೂರ್ ಪಾತ್ರವನ್ನು ತಮಿಳು ನಟ ಶ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಿರ್ದೇಶಕರು ಮಾತ್ರ ಈ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ.